जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिवर्धितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಿನ್ನೆಯ ಪಾಠದ ಸಂದರ್ಭದಲ್ಲಿ ನಾವು ಅನೇಕ ವಿಷಯಗಳನ್ನ ಗಮನಿಸಿದ್ವು. ಅದರಲ್ಲಿ ಕಾರ್ದವೀರ್ಯಾರ್ಜುನನ ಸಂಹಾರವನ್ನ ಪರಶುರಾಮ ದೇವರು ಹೇಗೆ ಮಾಡಿದ್ದಾರೆ ಅನ್ನುವ ವಿಷಯದ ಬಗ್ಗೆ ಗಮನಿಸಿದ್ವು. ಆ ಸಂದರ್ಭದಲ್ಲಿಯೇ ನಂತರದಲ್ಲಿ ತಂದೆಯ ಬಳಿಯಲ್ಲಿ ಈ ರೀತಿಯಾದಂತಹ ಕಾರ್ಯ ನನ್ನಿಂದ ಆಗಿದೆ ಅಂತ ಹೇಳಿದಾಗ ಪರಶುರಾಮ ದೇವರು ಹಾಗೆ ಆಗ್ಲಿ, 1 ವರ್ಷಗಳ ಕಾಲ ತೀರ್ಥಕ್ಷೇತ್ರ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿದ್ರು. ತಂದೆಯ ಮಾತನ್ನ ಪರಿಪಾಲನೆ ಮಾಡಬೇಕು ಅಂತ ತೋರಿಸಿಕೊಡ್ತಾ ಪರಶುರಾಮ ದೇವರು 1 ವರ್ಷಗಳ ಕಾಲ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಿಕೊಂಡು ವಾಪಸ್ಸು ತಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಕಥೆ ಎಲ್ಲ ತಮಗೆ ಗೊತ್ತಿರುವಂತಹದ್ದೇ. ಒಂದು ಸಂದರ್ಭದಲ್ಲಿ ಜಮದಗ್ನಿ ಋಷಿಗಳ ಪತ್ನಿ, ಇವರೆಲ್ಲ ಯಾರು ಅಂತಂದ್ರೆ ಗಾಧಿ ಮಹಾರಾಜನಿಗೆ ರುಚಿಕ ಎಂಬಂತಹ ಅಳಿಯ ಇದ್ದ. ಗಾಧಿಯ ಮಗಳಾದಂತಹ ಸತ್ಯವತಿಯನ್ನ ವಿವಾಹವಾಗಿದ್ದ. ಆ ಸತ್ಯವತಿ ಈ ಮಗನೇ ಜಮದಗ್ನಿ. ಆ ಜಮದಗ್ನಿ ಋಷಿಗಳಿಗೆ ರೇಣುಕೆ ಎನ್ನುವ ಹೆಸರಿನ ಮಗ ಇದ್ದ. ಆ ಜಮದಗ್ನಿ ಋಷಿಗಳಿಗೆ ರೇಣುಕೆಯ ಜೊತೆಯಲ್ಲಿ ವಿವಾಹವಾಯಿತು. ರೇಣುಕೆ ಮತ್ತು ಜಮದಗ್ನಿ ಋಷಿಗಳಲ್ಲಿ ಅನೇಕ ಜನ ಪುತ್ರರು ಹುಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಪರಶುರಾಮನು ಆಗಿದ್ದಾನೆ. ಹೀಗಿರುವಾಗ ಆ ಪರಶುರಾಮ ದೇವರು ತಂದೆಯ ಆದೇಶದ ಮೇರೆಗೆ 1 ವರ್ಷಗಳ ಕಾಲ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಯಾವುದೋ ಒಂದು ಸಂದರ್ಭ, ಈಗಿನ ಕಾಲದಲ್ಲಿರೋ ಹಾಗೆ ಮನೆಗೆಲ್ಲ ಟ್ಯಾಪ್ ವಾಟರ್ ಎಲ್ಲ ಇರ್ಲಿಲ್ಲ. ಮನೆಗೆ ನೀರು ಬೇಕು ಅಂತಂದ್ರೆ ಆಶ್ರಮದ ಸಮೀಪದಲ್ಲಿಯೇ ಹರಿಯುವಂತಹ ನದಿಯಿಂದಾಗಿ ನೀರನ್ನು ತೆಗೆದುಕೊಂಡು ಬಂದು ಕೊಡಬೇಕು. ಗಂಗಾ ನದಿಯಲ್ಲಿನ ನೀರನ್ನು ತಂದು ಕೊಡಬೇಕು. ಆ ಸಂದರ್ಭದಲ್ಲಿ ರೇಣುಕೆ ಒಮ್ಮೆ ಈ ಗಂಗಾ ನದಿಯಲ್ಲಿ ನೀರನ್ನ ತೆಗೆದುಕೊಂಡು ಬಂದು ತನ್ನ ಪತಿಗೆ ಕೊಡಬೇಕು. ಆ ಸಂದರ್ಭದಲ್ಲಿ ಗಂಧರ್ವ ರಾಜ ಅಪ್ಸರೆಯರ ಜೊತೆಯಲ್ಲಿ ಗಂಗಾ ನದಿಯಲ್ಲಿ ವಿಹಾರ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾಳೆ. ನೀರನ್ನ ತೆರಬೇಕು ಅಂತ ಗಂಗಾ ನದಿಗೆ ಹೋದಂತ ಅವಳು ಗಂಧರ್ವ ರಾಜ ಅಲ್ಲಿ ಚೆನ್ನಾಗಿ ಕ್ರೀಡಿಸ್ತಾ ಇರೋದನ್ನು ನೋಡಿ ಕ್ಷಣಕಾಲದಲ್ಲಿ ಆ ಗಂಧರ್ವ ರಾಜನಲ್ಲಿ ಆಸಕ್ತಿಯನ್ನು ಪಟ್ಟು ಹೋಮದ ಕಾಲ ಮೀರ್ತಾ ಇದೆ ಅನ್ನೋದನ್ನು ಮರೆತು ತತ್ಕ್ಷಣದಲ್ಲಿ ಏನೇ
ಯಾವ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ಲು ಅದರ ಮೇಲೆ ಬೇಗನೆ ನೀರನ್ನು ತೆಗೆದುಕೊಂಡು ಹೋಗಿ ಕಲಶವನ್ನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಿಲ್ತಾ ಇದ್ದಾರೆ. ಹೋಗಿದೆ ತಕ್ಷಣದಲ್ಲಿ ನಮಸ್ಕಾರ ಮಾಡಿ ನಿಲ್ತಾ ಇದ್ದಾರೆ. ಯಾಕೆಂದ್ರೆ ಗೊತ್ತಿದೆ ಅವರಿಗೆ, ನನ್ನ ಪತಿಗೆ ಮಾನಸಿಕವಾಗಿ ನಾನು ಏನಾದ್ರೂ ಕೆಟ್ಟ ಕೆಲಸಗಳನ್ನ ಮಾಡಿದರೂ ಅದನ್ನು ತಿಳಿಯುವ ಸಾಮರ್ಥ್ಯ ಇದೆ ಅಂತ ಯೋಚಿಸಿದ್ದಾರೆ. ಜ್ಞಾನ ಇದೆ. ಭಯದಿಂದಾಗಿ ಕಲಶವನ್ನು ಮುಂದಿಟ್ಟು ಕೈ ಮುಗಿದುಕೊಂಡು ನಿಂತಿದ್ದಾಳೆ. ಈ ರೀತಿಯಾಗಿ ಇವಳ ಈ ಮಾನಸಿಕವಾದಂತಹ ವ್ಯಭಿಚಾರ, ದೈಹಿಕವಾದ ವ್ಯಭಿಚಾರ ಅಲ್ಲ, ಮನಸ್ಸಿನಿಂದ ಪರಪುರುಷರನ್ನ ನೋಡಿ ಮೋಹಿತಳಾಗಿದ್ದಾಳೆ ಅನ್ನುವ ಕಾರಣವನ್ನ ತಿಳಿದು ಈ ಪಾಪಿಯನ್ನು ಕೊಂದು ಬಿಡಿ ಅಂತ ಅಲ್ಲಿಯೇ ಇದ್ದಂತಹ 4 ಜನ ಮಕ್ಕಳು ಯಾರಿದ್ರು ಅವರಿಗೆ ಹೇಳಿದರು. ಅಂತಹ ಸಂದರ್ಭದಲ್ಲಿ ಅಯ್ಯೋ ತಾಯಿಯ ಹತ್ಯೆಯನ್ನು ಮಾಡುವುದಾ, ಸರ್ವಥಾ ಪಾಪದ ಕೆಲಸ, ಎಂದೆಂದಿಗೂ ಈ ಕೆಲಸವನ್ನ ನಾನು ಮಾಡಲಾರೆ ಅಂತ ಖಡಾಖಂಡಿತವಾಗಿ ನಿರಾಕರಣೆ ಮಾಡಿ ಈ ಕೆಲಸವನ್ನ ಮಾಡೋದು ಸರಿಯಲ್ಲ ಅಂತ ಜೋರಾಗಿ ಹೇಳ್ತಾ ಇದ್ದಾರೆ. ಅವರು ಆ ರೀತಿಯಾಗಿ ಮಾಡ್ಲಿಲ್ಲ. ಪರಶುರಾಮನ ಬಳಿಯಲ್ಲಿ ಚಿಕ್ಕ ಮಗ ಪರಶುರಾಮ ಹಿಂದೂ ಮುಂದೆ ವಿಚಾರ ಮಾಡ್ದೇನೆ ತಾಯಿಯ ತಲೆಯನ್ನ ಕತ್ತರಿಸು ಅಂತಂದಾಗ ನನ್ನ ತಂದೆಯ ಮಾತನ್ನ ಆಯ್ತು ಅಂತ ತತ್ಕ್ಷಣದಲ್ಲಿ ಏನೇ ಆ ತಾಯಿಯ ತಲೆಯನ್ನ ಕತ್ತರಿಸ್ತಾ ಇದ್ದಾನೆ. ಅವಾಗ ಬರೀ ಈ ತಾಯಿಯನ್ನ ಅಷ್ಟೇ ಅಲ್ಲ, ನಿನ್ನ ಸೋದರರು ಯಾರಿದ್ದಾರಲ್ಲ ಅವರು ನನ್ನ ಮಾತನ್ನು ಮೀರಿದ್ದಾರೆ, ಅವರ ತಲೆಯನ್ನು ಕತ್ತರಿಸು ಅಂತ ಹೇಳಿದಾಗ ಅವರ ತಲೆ, ತಾಯಿಯ ತಲೆ ಎಲ್ಲವನ್ನು ಕತ್ತರಿಸ್ತಾ ಇದ್ದಾನೆ. ಸರಿ ಆಯ್ತು ಅಂತ ಕತ್ತರಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತಂದ್ ಹೇಳಿದ್ರೆ ಅವನಿಗೆ ಗೊತ್ತಿತ್ತು ತನ್ನ ತಂದೆಯ ತಪಸ್ಸಿನ ಪ್ರಭಾವ ಏನು ಅಂತ ಗೊತ್ತಿದೆ ಅವರಿಗೆ. ಅವರ ಸಮಾಧಿ ಸ್ಥಿತಿ, ಸಮಾಧಿ ಅಂತಂದ್ರೆ ಧ್ಯಾನದ ಪರಿಪಕ್ವ ಅವಸ್ಥೆ, ಅದರಿಂದ ಇಡೀ ಜಗತ್ತಿನಲ್ಲಿ ಏನನ್ನ ಬೇಕಾದ್ರೂ ಪಡೆಯಬಲ್ಲರು ಇವರು ಅನ್ನೋದು ಗೊತ್ತಿದೆ ಅವರಿಗೆ. ನಾನು ಇವರು ಹೇಳಿದ ಕೆಲಸವನ್ನು ಮಾಡಿದೆ ಅಂತ ಆದ್ರೆ ನಮ್ಮ ತಂದೆಗೆ ನನ್ನಲ್ಲಿ ಸಂತೋಷವಾಗತ್ತೆ, ಏನಾದ್ರೂ ವರ ಕೇಳು ಅಂತ ಹೇಳ್ತಾರೆ, ಆವಾಗ ತಾಯಿ ಮಕ್ಕಳನ್ನ ಮತ್ತೆ ನನ್ನ ಸೋದರರನ್ನ ಬದುಕಿಸುವ ಹಾಗೆ ಕೇಳ್ಕೊಳ್ಬಹುದು. ತಕ್ಷಣದಲ್ಲಿ ಸಿಟ್ಟು ಬಂದಾಗ ಅವ್ರು ಏನ್ ಹೇಳ್ತಾರೆ ಅದ್ ಮಾಡಿಬಿಟ್ರೆ ಆಯ್ತು ಅಂತಂದುಕೊಂಡು ತಲೆಯನ್ನ ಕತ್ತರಿಸಿ ಬಿಟ್ಟಿದ್ದಾರೆ. ಸ್ವಲ್ಪ ಮನಸ್ಬೇಕು. ಪ್ರತಿಯೊಬ್ಬ ಪ್ರಾಣಿಗಳ ಜೀವನವನ್ನ ಕೊಡುವಂಥವರೇ ಪರಮಾತ್ಮ. ನಮ್ಮ ಪ್ರಾಣವಾಯುವಿಗೂ ಪ್ರಾಣನಾದವನು ಪರಮಾತ್ಮ. ಅವನೇ ಸಾಕ್ಷಾತ್ ಪರಶುರಾಮನಾಗಿ ಅವತಾರ ಮಾಡಿದ್ದಾನೆ. ಅವನು ತಲೆಯನ್ನ ಕತ್ತರಿಸಿದರೂ ಮತ್ತೆ ವಾಪಸ್ ಅವರು ಬದುಕಿ ಬರುವ ಹಾಗೆ ಮಾಡ್ಲಿಕ್ಕೆ ಜಮದಗ್ನಿ ಋಷಿಗಳ ಅಪೇಕ್ಷೆ ಪರಶುರಾಮ ದೇವರಿಗೆ ಇಲ್ಲ. ತಂದೆಯ ವರದ ಅವಶ್ಯಕತೆ ಇಲ್ಲ. ಆದರೂ ತಂದೆಗೆ ಗೌರವವನ್ನ ಸಲ್ಲಿಸಬೇಕು. ಈ ಕಾರಣದಿಂದಲೇ ಪರಶುರಾಮ ದೇವರು ಸಾಕ್ಷಾತ್ ಪರಮಾತ್ಮನಾಗಿದ್ದಾನೆ ಅನ್ನೋದು ಗೊತ್ತಿಲ್ಲದೇನೆ ಜಮದಗ್ನಿ ಋಷಿಗಳು ಕಾರ್ತವೀರ್ಯಾರ್ಜುನನನ್ನ ಸಂಹಾರ ಮಾಡಿದ್ದಾರೆ, ಅದರಿಂದ ಇವನಿಗೂ ಪಾಪದ ಲೇಪ ಉಂಟಾಗತ್ತೆ ಅಂತ ಭಯದಿಂದ ನೀನು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿಕೊಂಡು ನಿನ್ನ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಬಿಡು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಪಾಪ ಪರಿಹಾರಕ್ಕೋಸ್ಕರ ತೀರ್ಥಕ್ಷೇತ್ರದ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಬಂದ. ಪುಣ್ಯ ಪಾಪಗಳನ್ನ ನಿರ್ಮಾಣ ಮಾಡುವಂತಹ ಪರಶುರಾಮನಿಗೆ ಪಾಪದ ಲೇಪ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಜ್ಞಾನಿಗಳೆಲ್ಲ ಜನರ ಜಗತ್ತಿನಲ್ಲಿ ಮೋಹಕ್ಕೊಳಗಾಗಬೇಕು, ಮೋಹಿತರಾಗಿ ದುಃಖಿತರಾಗಬೇಕು ಅನ್ನುವ ಉದ್ದೇಶದಿಂದಾಗಿ ಜನರಿಗೆ ಮೋಹವನ್ನು ಉಂಟು ಮಾಡ್ಲಿಕ್ಕೋಸ್ಕರ ಪರಶುರಾಮ ದೇವರು ಮಾಡಿದ ನಾಟಕ ಅಷ್ಟೇ ಇದು. ಹೀಗಾಗಿ
ಸತ್ಯವತಿಯ ಮಗನಾದಂತಹ ಜಮದಗ್ನಿ ಮಗನಿಗೆ ಆದೇಶವನ್ನು ಮಾಡಿ ಇವರ ತಲೆಯನ್ನ ಕತ್ತರಿಸಿ ಹಾಕಿ ಬಿಡು ಅಂತ ಕೇಳಿದ್ರು. ಪರಶುರಾಮ ದೇವರು ಹಾಗೆ ಆಗ್ಲಿ ಅಂತ ಮಾಡಿದ್ರು. ಬಹಳ ಸಂತೋಷ ಪಟ್ರು. ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಸತ್ತವರೆಲ್ಲ ವಾಪಸ್ ಬರ್ಲಿ, ಮತ್ ಬಂದಾಗ ನನ್ ತಲೆ ಕಡ್ದಿದ್ದ ನೀವನು ಅಂತ ಯಾರಿಗೂ ನೆನಪಿರಬಾರ್ದು ಅಂತ ಕೇಳ್ತಾ ಇದ್ದ. ಎಲ್ಲರೂ ನೋಡಿ ಋಷಿ ಮುನಿಗಳ ತಪಸ್ಸಿನ ಪ್ರಭಾವ ಹೇಗಿರತ್ತೆ ಅಂತ. ಏನು ಅಂತಂದ್ರೆ ಋಷಿಗಳ ತಪಸ್ಸು ಮುಂತಾದವುಗಳೆಲ್ಲವೂ ಕೂಡ ಅದ್ಭುತವಾದದ್ದು. ಆ ತಪಸ್ಸಿನ ಪ್ರಭಾವದಿಂದಾಗಿ ಮೃತರಾದಂತಹ ವ್ಯಕ್ತಿಗಳನ್ನ ವಾಪಸ್ಸು ಬರುವ ಹಾಗೆ ಮಾಡ್ತಾ ಇದ್ದಾರೆ. ಅವರನ್ನು ಕೊಂದಿದ್ದು ಅವ್ರಿಗೆ ನೆನಪಾಗದೇ ಇರೋ ಹಾಗೆ ಮಾಡ್ತಾ ಇದ್ದಾರೆ. ಅವ್ರೆಲ್ಲರೂ ಕೂಡ ನಿದ್ರೆಯಿಂದ ಎಚ್ಚರ ಏಳ್ಬೇಕಾದ್ರೆ ಹೇಗೆ ಅನಾಯಾಸವಾಗಿ ಹೇಳ್ತಾರ ಹಾಗೆ ಅನಾಯಾಸವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಈ ಸಾಮರ್ಥ್ಯ ಇವರಿಗಿದೆ ಅಂತ ಗೊತ್ತಾಗಿಯೇ ಪರಶುರಾಮ ದೇವರು ತಮ್ಮ ಬಂಧುಗಳ ವಧೆಯನ್ನ ಮಾಡ್ಲಿಕ್ಕೆ ಹಿಂದು ಮುಂದೆ ನೋಡದೇನೆ ಮಾಡಿದರು. ಇದರಿಂದ ತಂದೆಯ ಕೀರ್ತಿ ಜಗತ್ತಿನಲ್ಲಿ ಗೊತ್ತಾಗ್ಬೇಕು, ತಪಸ್ವಿಗಳ ತಪಸ್ಸಿನ ಪ್ರಭಾವ ಎಂತಹದ್ದು ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಕ್ಷತ್ರಿಯ ಕುಲದ ಸಂಹಾರವನ್ನ ಮಾಡಿ ಬಂದಿದ್ದಾರೆ. ಈ ಕಡೆಯಲ್ಲಿ 1 ವರ್ಷದ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವನ 10,000 ಜನ ಮಕ್ಕಳೆಲ್ಲರೂ ಕೂಡ ಹೆದರಿ ಓಡಿ ಹೋಗಿದ್ರಲ್ಲ. ಒಂದು ತಂದೆಯ ವಧೆಯಾಗಿದೆ, ತಮಗೆ ಪರಶುರಾಮ ದೇವರನ್ನ ತಡಿಲಿಕ್ಕಾಗ್ಲಿಲ್ಲ. ಬಹಳ ವ್ಯಥೆಯಾಗಿತ್ತು ಮಕ್ಕಳಿಗೆಲ್ಲ. ಕಾರ್ತವೀರ್ಯಾರ್ಜುನನ 10,000 ಮಕ್ಕಳಿಗೆ ಸಮಾಧಾನವೇ ಇಲ್ಲ. ನನಗೆ ಹೇಗೆ ಪಿತೃವಿಯೋಗದ ದುಃಖವಾಗಿದೆಯೋ ಹಾಗೆಯೇ ಇವರಿಗೂ ಪಿತೃವಿಯೋಗದ ದುಃಖ ಅರಿವಾಗಬೇಕು ಅಂತನ್ನೋ ಉದ್ದೇಶದಿಂದ ಕಾರ್ತವೀರ್ಯಾರ್ಜುನನ ಮಕ್ಕಳು ಪರಶುರಾಮ ದೇವರು ಅವರ ಸಹೋದರರು ಎಲ್ಲರೂ ಕಾಡಿನ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಜಮದಗ್ನಿ ಋಷಿಗಳು ಒಬ್ಬರೇ ಇದ್ದಾರೆ ಮತ್ತು ರೇಣುಕೆ ಇವರಿಬ್ಬರೇ ಆ ಆಶ್ರಮದ ಭೂಮಿಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಸೇಡು ತೀರಿಸ್ಕೊಳ್ಳಿಕ್ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತಂದುಕೊಂಡು ಆಶ್ರಮದ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಬಂದು ಯಾಗಶಾಲೆಯಲ್ಲಿ ಭಗವಂತನ ಧ್ಯಾನದಲ್ಲಿ ಕೂತಿದ್ದಾರೆ. ಹೊರಗಡೆ ಜಗತ್ತಿನ ಪರಿವೇ ಇಲ್ಲದೇನೆ ಪರಮಾತ್ಮನ ಧ್ಯಾನದಲ್ಲಿ ಕುಳಿತಂತಹ ಜಮದಗ್ನಿ ಋಷಿಗಳ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಅಲ್ಲಿ ಪರಶುರಾಮ ದೇವರ ತಾಯಿಯಾದಂತಹ ರೇಣುಕೆ, ಈ ತರ ಮಾಡಬೇಡಿ, ದೊಡ್ಡ ಅತಿ ಕ್ರೂರವಾದಂತಹ ಕೆಲಸ ಇದು, ಹೀಗ್ ಮಾಡಬಾರದು ಅಂತ ಹೇಳಿ ಎಷ್ಟು ತಡಿತಾ ಇದ್ರು ಯಾರು ತಡಿಲಿಕ್ಕಾಗ್ಲಿಲ್ಲ. ಅವರನ್ನು ತಡಿಲಿಕ್ಕಾಗ್ಲಿಲ್ಲ. ಯಾರು ಪರಶುರಾಮ ಯಾರು ಇರ್ಲಿಲ್ಲ ಅಲ್ಲಿ. ದುಷ್ಟರಾದ ಕ್ಷತ್ರಿಯರವರು ಸ್ವಭಾವ ತಂದೆಯ ಮರಣದಿಂದಾಗಿ ಬಹಳ ವ್ಯತ್ಯಾಸವಾಗಿ ಹೋಗಿತ್ತು. ಬಲಾತ್ಕಾರವಾಗಿ ಅವನನ್ನು ಕೊಂದು ಅವನ ತಲೆಯನ್ನ ಕತ್ತರಿಸಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದ. ರೇಣುಕೆ ಬಹಳ ದುಃಖಿತಳಾಗ್ತಾ ಇದ್ದಾಳೆ. ತನ್ನ ಪತಿ ತನ್ನ ಎದುರಿನಲ್ಲಿ ಏನೇ ತಲೆಯನ್ನ ಕತ್ತರಿಸಿಕೊಂಡು ಸತ್ತಿದ್ದಾನೆ, ತಲೆಯನ್ನು ಎತ್ತುಕೊಂಡು ಹೋಗಿದ್ದಾರೆ. ರಾಮ ರಾಮ ಅಂತ ತನ್ನ ಮಗಳನ್ನ ಜೋರಾಗಿ ಕರೀತಾ ಇದ್ದಾಳೆ. ತಾಯಿಯ ಆ ಆರ್ತ ಸ್ವರವನ್ನ ಕೇಳಿದಂತಹ, ಬಹಳ ದುಃಖದಿಂದ ಕೂಗಿದ ಆ ಧ್ವನಿಯನ್ನ ಕೇಳಿದಂತಹ ಮಕ್ಕಳು ಆಶ್ರಮದ ಪ್ರದೇಶಕ್ಕೆ ಓಡಿ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ತಂದೆ ಮೃತರಾಗಿ ಬಿದ್ದಿದ್ದಾರೆ. ಎಲ್ಲರಿಗೂ ಬಹಳ ದುಃಖವಾಯಿತು. ಆತ್ಮೀಯರಾದಂತಹ ವ್ಯಕ್ತಿಗಳು ಮೃತರಾದರೆ ಎಷ್ಟು ದುಃಖಿತರಾಗ್ತಾರೋ ಹಾಗೆ ಸೋದರರೆಲ್ಲ ಗಂಟಲು ಒಣಗುವ ಹಾಗೆ ಜೋರಾಗಿ ಕಿರಿಸಿಕೊಂಡು, ಅಪ್ಪ ನಮ್ಮನ್ನು ಬಿಟ್ಟು ಹೋಗಿ ಸ್ವರ್ಗಕ್ಕೆ ಹೋಗ್ಬಿಟ್ರೋ ಅಂತ ಬಹಳ ಹಲಬುತ್ತಾ ಇದ್ದಾರೆ, ಬಹಳ ದುಃಖಿತರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಶುರಾಮ ದೇವರು ಕೂಡ ಬಹಳ ದುಃಖಿತರಾದ ಹಾಗೆ ನಟನೆಯನ್ನ ಮಾಡಿ ತೋರಿಸಿ, ತನ್ನ ಶರೀರ ಅಷ್ಟೇ ಇತ್ತು, ತಂದೆಯ ಶರೀರ ಅಷ್ಟೇ, ಈ ಶರೀರವನ್ನ ನೀವು ರಕ್ಷಣೆ ಮಾಡಿ ಅಂತ ಹೇಳಿ
ತಮ್ಮ ಪರಶು ಏನಿತ್ತೋ, ಕೊಡಲಿ ಏನಿತ್ತೋ ಅದನ್ನ ಹೆಗಲ ಮೇಲೆ ಇಟ್ಟುಕೊಂಡು ಇಡೀ ಜಗತ್ತಿನಲ್ಲಿರುವ ಕ್ಷತ್ರಿಯ ಕುಲವೆಲ್ಲವನ್ನು ಕೂಡ ನಾಶ ಮಾಡುತ್ತೇನೆ ಅಂತ, ನಾಶ ಮಾಡ್ಲಿಕ್ಕೆ ಅಂತ ಹೊರಡಿದ್ದಾರೆ. ಇಷ್ಟು ಕಥೆಯಾಗಿದೆ. ಫಸ್ಟ್ ಈ ಈ 9ನೇ ಸ್ಕಂದದ 14ನೇ ಅಧ್ಯಾಯದ 15 ಶ್ಲೋಕಗಳ ಭಾವಾರ್ಥವನ್ನು ಹೇಳಿದ್ದೇನೆ. ಈಗ ಆ ಶ್ಲೋಕವನ್ನು ಓದಿ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಶ್ರೀ ಶುಕ ಉವಾಚ ಪಿತ್ರೋಪಶಿಕ್ಷಿತೋ ರಾಮಃ ತಥೇತಿ ಕುರು ನಂದನ ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾ ಶ್ರಮಮಾವ್ರಜತ್. ತಂದೆಯಾದಂತಹ ಜಮದಗ್ನಿ ಋಷಿಗಳು ಕ್ಷತ್ರಿಯರ ವಧೆ ಪಾಪದ ಕೆಲಸ. ಕಾರ್ತವೀರ್ಯಾರ್ಜುನನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇತ್ತು. ಸಾತ್ವಿಕನಾದವನೇ ತಾತ್ಕಾಲಿಕವಾದಂತಹ ಮಾನಸಿಕವಾದಂತಹ ದೋಷದಿಂದಾಗಿ ಕಾಮಧೇನುವನ್ನು ತೆಗೆದುಕೊಂಡು ಹೋಗಿದ್ದ. ಹಾಗಾಗಿ ಅವನನ್ನ ಸಂಹಾರ ಮಾಡಬಾರದಾಗಿತ್ತು. ರಾಮ, ನಿನಗಾಗಲೇ ಒಂದಿಷ್ಟು ಪಾಪ ಬಂದಿದೆ. ಅಂತಹ ಸಾತ್ವಿಕನನ್ನ ಸಂಹಾರ ಮಾಡಿದ್ರಿಂದ ಆ ಪಾಪದ ಪರಿಹಾರಕ್ಕೋಸ್ಕರ 1 ವರ್ಷಗಳ ಕಾಲ ನೀನು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡು ಅಂತ ಹೇಳಿದಾಗ ತಂದೆಯ ಮಾತನ್ನು ಮೀರಬಾರದು ಅನ್ನುವ ಉದ್ದೇಶದಿಂದ 1 ವರ್ಷದ ತೀರ್ಥಕ್ಷೇತ್ರ ಯಾತ್ರೆಯನ್ನ ಪುಣ್ಯ ಪಾಪಗಳ ಸಂಪರ್ಕವೇ ಇಲ್ಲದೆ ಇರುವ, ಯಾರ ಹೆಸರನ್ನು ಹೇಳಿದ್ರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುತ್ತೋ ಅಂತಹ ಪರಮಾತ್ಮ ಹೋಗ್ತಾ ಇದ್ದಾನೆ. ತೀರ್ಥಕ್ಷೇತ್ರ ಯಾತ್ರೆಗೆ ಮಾಡಿ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದಾನೆ. 1 ವರ್ಷಗಳ ಕಾಲ ತೀರ್ಥಕ್ಷೇತ್ರವನ್ನ ಸಂಚಾರ ಮಾಡಿ ಆ ತೀರ್ಥಕ್ಷೇತ್ರಗಳನ್ನ ಪವಿತ್ರವನ್ನಾಗಿ ಮಾಡಿ ಮತ್ತೆ ಗಂಗಾ ನದಿಯ ತಟದಲ್ಲಿದ್ದಂತಹ ಆಶ್ರಮವನ್ನ ಬಂದು ಸೇರ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ರೇಣುಕೆ ಒಂದು ದಿವಸ ಯಾಗದ ಸಂದರ್ಭದಲ್ಲಿ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಬರ್ಲಿಕ್ಕೆ ಅಂತ ಗಂಗಾ ನದಿಯ ಸಮೀಪಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಗಂಧರ್ವರು ಅಪ್ಸರೆಯರ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಇವಳಿಗೆ ಕ್ಷಣಕಾಲದಲ್ಲಿ ಆ ಗಂಧರ್ವರ ಮೇಲೆ ಆಸೆ ಉಂಟಾಗಿದೆ. ಕದಾಚಿದ್ ರೇಣುಕಾಯಾತ ಗಂಗಾಯಾಂ ಪದ್ಮಮಾಲಿನಂ ಗಂಧರ್ವರಾಜಂ ಕ್ರೀಡಂತಂ ಅಪ್ಸರೋಭಿರಪಶ್ಯತ. ಪದ್ಮದ ಮಾಲೆಗಳನ್ನ ಕುತ್ತಿಗೆಯಲ್ಲಿ ಧರಿಸಿಕೊಂಡಿದ್ದಾಳೆ. ಗಂಗಾ ನದಿಯಲ್ಲಿ ಆ ಗಂಧರ್ವರು ಅಪ್ಸರೆಯರು ಇವರೆಲ್ಲರೂ ಕೂಡ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ವಿಹಾರ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ತಾ ಇದ್ದಾರೆ. ವಿಲೋಕಯಂತಿ ಕ್ರೀಡಂತಂ ಉದಕಾರ್ಥಂ ನದೀಂ ಗತ. ಅವಳು ಹೋಗ್ತಾ ಇರೋದು ಯಾಗದ ಉದ್ದೇಶದಿಂದ ನೀರನ್ನು ತರಬೇಕು ಅಂತ. ಆದ್ರೆ ಅದನ್ನ ತರೋದನ್ನು ಮರೆತು, ಹೋಮದ ಕಾಲ ಮೀರ್ತಾ ಇದೆ ಅನ್ನೋದನ್ನು ಮರೆತು ಅವರ ವಿಹಾರವನ್ನು ನೋಡ್ತಾ ಅಲ್ಲಿಯೇ ನಿಂತು ಬಿಟ್ಟಿದ್ದಾಳೆ. ಆ ಗಂಧರ್ವರಾಜನಲ್ಲಿ ಕ್ಷಣಕಾಲ ಮನಸ್ಸು ಆಗಿದೆ. ಹೋಮ ವೇಲಾಂನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ಸ್ವಲ್ಪ ಹೊತ್ತಾಯ್ತು, ಮೈ ಮೇಲೆ ಪ್ರಜ್ಞೆ ಬಂತು. ನಾವು ಮೊಬೈಲ್ ನೋಡ್ತಾ ಕೂತ್ರೆ ಹಿಂದಿನ ಕಾಲದಲ್ಲೆಲ್ಲ ಕಾಮಿಕ್ಸ್ ಗಳನ್ನ ಅಂತಂದ್ರೆ ಕಾದಂಬರಿಗಳನ್ನ ಓದ್ತಾ ಸಮಯ ಹೋಗಿದ್ ಹೇಗೆ ಅಂತ ಗೊತ್ತಾಗ್ತಾ ಇದ್ದಿದ್ದಿಲ್ಲ. ಈಗ ಆ ತರದ ಕಾದಂಬರಿಗಳನ್ನ ಹಿಡಿದುಕೊಳ್ಳುವ ಈ ಕಾಲವೂ ಹೋಗ್ಬಿಟ್ಟಿದೆ. ಕೈಯಲ್ಲಿ ಮೊಬೈಲ್ ಅನ್ನು ಹಿಡ್ಕೊಂಡಾಗ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಒಂದಿಷ್ಟು ಸಮಯ ಆದ ತಕ್ಷಣ ಅಯ್ಯೋ ಇಷ್ಟು ಸಮಯ ಆಗೋಯ್ತಾ ಅಂತ ನಾವೆಲ್ಲ ಯೋಚನೆ ಮಾಡ್ತೇವಲ್ಲ, ಅದರಂತೆ ಕಾಲ ಮೀರಿ ಹೋಗಿದೆ ಅನ್ನೋದನ್ನ ತಿಳಿದುಕೊಂಡು ತತ್ಕ್ಷಣದಲ್ಲಿ ಅಯ್ಯೋ ಬಹಳ ತಡ ಆಯ್ತು ಅಂತ ಅಂದುಕೊಂಡು ಕಲಶದಲ್ಲಿ ನೀರನ್ನ ಗಡಬಡ ಮಾಡಿ ತೆಗೆದುಕೊಂಡು ಹೋಗಿ, ನನ್ನ ಮನಸ್ಸಿನಲ್ಲಾದಂತಹ ವ್ಯಭಿಚಾರವನ್ನು ನನ್ನ ಪತಿ ತಿಳಿದಿರ್ತಾನೆ ಅಂತ ಗೊತ್ತಾಗಿ, ಯಾಕೆಂದ್ರೆ ಜ್ಞಾನಿಗಳವರು ಜಮದಗ್ನಿ ಋಷಿಗಳು ನೋಡಿ ಸತ್ತವರನ್ನು ವಾಪಸ್ ಬದುಕಿಸ್ತಾರೆ ಅಂತಂದ್ರೆ ಎಂತಹ ಜ್ಞಾನ ಇರಬೇಕು. ಕಲಶವನ್ನ ಮುಂದಿಟ್ಟು ಕೈ ಮುಗಿದುಕೊಂಡು ನಿಂತಿದ್ದಾಳೆ. ಶಾಪ ಕೊಡಬಹುದು ಅಂತಿತ್ತು, ಆದ್ರೆ ಶಾಪ ಕೊಡ್ಲಿಲ್ಲ. ಇವಳ ಈ ತಪ್ಪನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಂತಹ ಜಮದಗ್ನಿ ಋಷಿಗಳು ಇವಳ ತಲೆಯನ್ನ ಕತ್ತರಿಸಿ ಹಾಕಿ ಅಂತ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಆದ್ರೆ ತಾಯಿಯ ಹತ್ಯೆಯನ್ನು ಮಾಡೋದು ಹೇಗೆ, ದೊಡ್ಡ ಪಾಪ ಅಂತಂದುಕೊಂಡು ಅವರು ತಂದೆಯಾದಂತಹ ಜಮದಗ್ನಿ ಋಷಿಗಳ ಮಾತನ್ನ ಒಪ್ಪಲಿಲ್ಲ. ಅವರ ಕತ್ತರಿಸ್ಲಿಕ್ಕೆ ಹೋಗ್ಲಿಲ್ಲ. ಅವರು ವ್ಯಭಿಚಾರಂ ಮುನಿರ್ಜ್ಞಾತ್ವಾ ಪತ್ನ್ಯಾ ಪ್ರಕೃಪಿತೋ ಬ್ರವೀತ್ ಘ್ನತೈನಾಂ ಪುತ್ರಕಾ ಪಾಪಾಂ ಇತ್ಯುಕ್ತಾಸ್ತಾಂ ನ ಚಕ್ರಿರೆ. ಮುನಿಯ ಈ ವ್ಯಭಿಚಾರವನ್ನು ತಿಳಿದು ಪತ್ನಿಯಿಂದಾಗಿ ಕೋಪಗೊಂಡು ಅವರೆಲ್ಲರೂ ಕೂಡ ದುಃಖಿತರಾಗ್ತಾ ಇದ್ದಾರೆ. ಅಯ್ಯೋ ತಾಯಿಯನ್ನೇ ತಲೆ ಕತ್ತರಿಸು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಬಹಳ ವ್ಯಥೆ ಆಗ್ತಾ ಇದೆ. ವ್ಯಥೆಯಾಗಿ
ಅವರೆಲ್ಲ ಹೇಳ್ತಾ ಇದ್ದಾರೆ, ಹೇಗೆ ತಾಯಿಯ ತಲೆಯನ್ನು ಕತ್ತರಿಸುವುದು, ಇದು ದೊಡ್ಡ ಪಾಪದ ಕೆಲಸ, ನಾವು ಇದನ್ನು ಮಾಡಲಾರೆವು ಅಂತ ಹೇಳ್ತಾ ಇದ್ದಾರೆ. ತಾಮ್ನ ಚಕ್ರಿರೆ, ಆ ತಂದೆ ಹೇಳಿದ ಕೆಲಸವನ್ನು ಅವ್ರು ಮಾಡ್ಲಿಲ್ಲ ಅಂದ್ರೆ ಇಲ್ಲ ಅಂತ ಅಂದುಕೊಂಡು ಪರಶುರಾಮ ದೇವರಿಗೆ ಹೇಳ್ತಾ ಇದ್ದಾರೆ, ಪರಶುರಾಮ ನಿನ್ನ ತಾಯಿಯ ತಲೆಯನ್ನ ಕತ್ತರಿಸಿ ಹಾಕು ಅಂತ ಹೇಳ್ತಾ ಇದ್ದಾರೆ. ವಿಚಾರ ಮಾಡಿದ್ದೇನೆ ಅಂದ್ರೆ ಎರಡು ಕಾರಣ. ಒಂದು, ಇಲ್ಲಿ ಲೋಕ ದೃಷ್ಟಿಯಿಂದ ಹೇಳೋದು ಅಂತ, ನನ್ನ ತಂದೆ ಹೇಳಿದ್ದಾರೆ, ಅವ್ರ ಮಾತನ್ನು ಪರಿಪಾಲನೆ ಮಾಡ್ಬೇಕು ಅಷ್ಟೇ ಅಲ್ಲ, ನನ್ನ ತಂದೆ ಇವರನ್ನ ಸಾಯಿಸು ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಸಾಯಿಸುವ ಸಾಮರ್ಥ್ಯ ಇವರಿಗೆ ಹೇಗಿದೆಯೋ ಅದೇ ರೀತಿಯಾಗಿ ಬದುಕಿಸಿ ಕೊಡುವ ಸಾಮರ್ಥ್ಯವೂ ನನ್ನ ತಂದೆಗೆ ಇದೆ ಅಂತ ತಿಳಿದುಕೊಂಡು, ಆಯ್ತು ಅಂತ ಕ್ಷಣ ಮಾತ್ರವೂ ವಿಚಾರ ಮಾಡದೇನೆ ಕತ್ತರಿಸಿ ಹಾಕ್ತಾ ಇದ್ದಾರೆ, ತಲೆಯನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ. ಹಾಕಿದಾಗ ಬರೀ ನಿನ್ ತಾಯಿ ಇದ್ದಲ್ಲ, ನನ್ನ ಮಾತನ್ನು ಕೇಳದೆ ಇರುವ ನಿನ್ನ ತಮ್ಮ ಸೋದರರು ಅಣ್ಣಂದಿರು ಯಾರಿದ್ದಾರೋ ಅವ್ರ ತಲೆಯನ್ನು ಕತ್ತರಿಸಿ ಹಾಕು ಅಂತಂದ್ರು. ಆಯ್ತು ಅಂತಂದುಕೊಂಡು ಅವರ ತಲೆಯನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ. ರಾಮ ಸಂಚೋದಿತ ಪಿತ್ರ ಭ್ರಾತೃನ್ ಮಾತ್ರ ಸಹ ಅವಧೀತ್, ಮಾತ್ರ ಸಹ ಭ್ರಾತೃನ್ ಅವಧೀತ್, ತಾಯಿಯ ಜೊತೆಯಲ್ಲಿ ತನ್ನ ಅಣ್ಣಂದಿರನ್ನು ಕೂಡ ಕೊಂದು ಹಾಕಿದ. ಯಾಕೆ? ಅಯ್ಯೋ, ಅಣ್ಣಂದಿರನ್ನೆಲ್ಲ ಕೊಂದು ಬಿಟ್ರೆ ನನಗೆ ಅವರ ಆಸ್ತಿ ಬಂದ್ಬಿಡತ್ತೆ ಅನ್ನೋ ಕಾರಣದಿಂದಲೋ? ಹಾಗಲ್ಲ. ಪ್ರಭಾವಜ್ಞೋ ಮುನೆ ಸಮ್ಯಕ್ ಸಮಾಧೆ ತಪಸಶ್ಚ ಸಹ, ಸಮಾಧಿಯ ನನ್ನ ತಂದೆ ಮಾಡ್ತಾ ಇರುವಂತಹ ಜಪ ತಪ ಇವುಗಳ ಪ್ರಭಾವ ಏನು ಅಂತ ಗೊತ್ತಿದೆ. ನಾನು ಇವ್ರು ಹೇಳಿದ್ದನ್ನು ಮಾಡಿದೆ ಅಂತಂದ್ರೆ ಅವ್ರ ಮನಸ್ಸಿಗೆ ಸಂತೋಷ ಆಗತ್ತೆ. ಬ್ರಾಹ್ಮಣರ ಕೋಪ ಅದು ಕ್ಷಣಿಕ ಕಾಲದಲ್ಲಿರೋದು. ನೋಡಿ, ಮೊನ್ನೆ ಹಿನ್ನೆಯ ಪಾಠದಲ್ಲಿ ನೋಡಿದ್ವಿ, ಅವ್ರು ಹೇಳಿದ್ರು ಕ್ಷಮೆ ಅನ್ನುವಂತಹದ್ದು ದೊಡ್ಡ ಗುಣ. ಆದ್ರೆ ಕೋಪದ ಕೈಯಲ್ಲಿ ಬುದ್ಧಿ ಸಿಕ್ತು ಅಂತಂದ್ ಹೇಳಿದ್ರೆ ಕ್ಷಮೆ ಇಲ್ಲ, ಗಿಮೆ ಇಲ್ಲ, ಎಲ್ಲರನ್ನು ಸಂಹಾರ ಮಾಡಬೇಕು ಅನ್ನುವಂತಹ ಹುಚ್ಚು ಯೋಚನೆಗಳು ಮನಸ್ಸಿಗೆ ಬಂದ್ಬಿಡತ್ತೆ. ಎಲ್ಲರ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ ಸಹೋದರರನ್ನ ವಧಿಸ್ತಾ ಇದ್ದಾರೆ, ಸಂಹಾರ ಮಾಡ್ತಾ ಇದ್ದಾರೆ. ನನ್ನ ತಂದೆಗೆ ಈ ಸಾಮರ್ಥ್ಯ ಇದೆ, ಸಮಾಧಿಯ ಪರಿಪಕ್ವಾವಸ್ಥೆಯಿಂದಾಗಿ ಅಪೂರ್ವವಾದಂತಹ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ನಾವ್ ಹಿಂದೆ ಎಲ್ಲ ನೋಡಿದ್ವಲ್ಲ, ಬದುಕಿಸ್ತಾ ಇದ್ರು. ಬಲಿಚಕ್ರವರ್ತಿ ರಣಾಂಗಣದಲ್ಲಿ ಬಿದ್ದಿದ್ರು ಕೂಡ ಅವನನ್ನ ವಾಪಸ್ಸು ಬದುಕಿ ಬರುವ ಹಾಗೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಪರಶುರಾಮ ದೇವರಿಗೆ ಜಮದಗ್ನಿಗಳ ತಪಸ್ಸಿನ ಪ್ರಭಾವ ಗೊತ್ತಿದ್ರಿಂದ ವಿಚಾರ ಮಾಡ್ದೇನೆ ಆಯ್ತು ಅಂತಂದುಕೊಂಡು ತಾಯಿಯ ಜೊತೆಯಲ್ಲಿ ಸೇರಿಕೊಂಡು ಸಹೋದರರನ್ನು ವಧಿಸಿದ. ಬಹಳ ಸಂತೋಷ ಆಯ್ತು. ಸಂತೋಷ ಆಗಿದ್ದಕ್ಕೆ ಏನ್ ಬೇಕೋ ಆ ವರಗಳನ್ನು ಬೇಡು ಅಂತ ಹೇಳಿದಾಗ, ಮೃತರಾದವರೆಲ್ಲ ಬದುಕಿ ಬರ್ಲಿ, ನಾ ಕೊಂದಿರಿದ್ರಿಂದಾಗಿ ನನ್ನ ಮೇಲೆ ಅವ್ರಿಗೆ ಸಿಟ್ಟು ಬರದೇ ಇರೋ ಹಾಗಾಗ್ಲಿ. ಏನಪ್ಪಾ, ನಮ್ ತಮ್ಮ ಹಿಂಗ್ ಕೊಂದ್ಬಿಟ್ಟ, ನನ್ನ ಮಗ ಹಿಂಗ್ ಕೊಂದ್ಬಿಟ್ಟ ಅಂತ ತಾಯಿಗೆ ಅಣ್ಣಂದಿರಿಗೆ ಮನಸ್ಸಿನಲ್ಲಿ ನನ್ನ ಬಗ್ಗೆ ತಪ್ಪು ಭಾವನೆ ಬಾರದೇ ಇರ್ಲಿ ಅಂತ ಕೇಳ್ಕೊಂಡ. ನೋಡಿ ಎಷ್ಟು ಚೆನ್ನಾಗಿ ಆ ಸಂದರ್ಭವನ್ನ ನಿಭಾಯಿಸಿ ಬಿಟ್ಟ. ನಾವಾಗಿದ್ರೆ ಹೆದರಿಕೊಂಡು ಏನೇನೋ ತಪ್ಪು ಕೆಲಸಗಳನ್ನು ಮಾಡ್ಲಿಕ್ಕೆ ಅವಕಾಶ ಇತ್ತು, ಆ ತರದ್ದಕ್ಕೆ ಅವಕಾಶವೇ ಇಲ್ಲದೆ ಇರೋ ಹಾಗಾಯ್ತು. ವರೇಣ ಛಂದಯಾಮಾಸ ಪ್ರೀತ ಸತ್ಯವತಿ ಸುತಃ ವೌರೇ ಹತಾನಾಂ ರಾಮೋಪಿ ಜೀವಿತಂ ಚಾಸ್ಮೃತಿಂ ಬಧೆ. ಹತಾನಾಂ ಜೀವಿತಂ ರಾಮೋಪಿ ವೌರೇ. ರಾಮೋಪಿ, ರಾಮ ಅಂತಂದ್ರೆ ಇಲ್ಲಿ ರಾಮ ಅಲ್ಲ, ನಮ್ಮ ರಾಮ ಅಲ್ಲ, ಅಯೋಧ್ಯಾಧಿಪತಿ ರಾಮ ಅಲ್ಲ, ಜಮದಗ್ನಿ ಸುತನಾದ ರೇಣುಕಾ ಸುತನಾದಂತಹ ಪರಶುವನ್ನ ಕೈಯಲ್ಲಿ ಹಿಡಿದಂತಹ ರಾಮ. ಆ ರಾಮ ಕೇಳಿದ, ಹತಾನಾಂ ಜೀವಿತಂ, ಸತ್ತವರೆಲ್ಲ ಬದುಕಿ ಬರ್ಬೇಕಪ್ಪ ಅಂತ ಕೇಳಿಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಸ್ಮೃತಿಂ ವಧೆ, ವಧೆ ಅಸ್ಮೃತಿಂ, ನಾನು ಮಾಡಿದ ಈ ವಧೆಯ ಕಾರ್ಯದಲ್ಲಿ ಅವ್ರಿಗೆ ನೆನಪಿರಬಾರ್ದು. ನಾ ಮಾಡಿದ್ದೆಲ್ಲ ವಧೆ ನೆನಪಿತ್ತು ಅಂತ ಮಾಡಿದ್ರ ಉಪಯೋಗ ಏನ್ ಬಂತು? ಅವ್ರು ಬದುಕಬೇಕು ಅನ್ನೋ ಉದ್ದೇಶದಿಂದಲೇ ತಲೆಯನ್ನು ಕತ್ತರಿಸಿದ್ದು. ಮತ್ತ ಅವ್ರು ಸಾಯೋ ತನಕ ಬದುಕಿದ್ದಾಗ ನನ್ ತಲೆ ಕತ್ತರಿಸ್ತಾ ಅಂತ ಹೇಳಿ ಹಿಂಗೆಲ್ಲ ನನ್ನ ಮೇಲೆ ಅಪವಾದ ಬಂದ್ಬಿಡ್ಬಾರ್ದು. ಆ ತರ ಅವರಿಗೆ ಆ ವಿಷಯದಲ್ಲಿ ವಿಸ್ಮರಣೆಯನ್ನು ತಂದು ಕೊಡು ಅಂತ ಕೇಳಿದರೆ ಹಾಗೆ ಆಗ್ಲಿ ಅಂತ ಹೇಳಿದ್ರು. ಅವರೆಲ್ಲ ಸುಖವಾದ ನಿದ್ರೆಯನ್ನು ಮಾಡಿ ಎಚ್ಚರವಾದಾಗ 2 ದಿವಸ ನಿದ್ರೆಗೆಟ್ಟು 7-8 ಗಂಟೆಗಳ ಕಾಲ ಸುಖವಾಗಿ ನಿದ್ರೆಯನ್ನು ಮಾಡಿ ಫ್ರೆಶ್ ಆಗಿ ಎದ್ರೆ ಹೇಗಿರ್ತಾರ ಹಾಗೆ ಹೇಳ್ತಾ ಇದ್ದಾರೆ ತಲೆ ಕತ್ತರಿಸಿ ಬಿದ್ದವರು. ಈ ತಪಶಕ್ತಿ ತಂದೆಗಿತ್ತು ಅಂತ ಗೊತ್ತಾಗಿಯೇನೆ ಪರಶುರಾಮ ದೇವರು ಈ ತರದ ಕಥೆಯನ್ನ ಮಾಡ್ತಾ ಇದ್ದಾರೆ, ನಾಟಕವನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೇನೆ ಯಾರ ತಪಸ್ಸಿನ, ಯಾರ ಬದುಕಿಸ್ಬೇಕು ಅಂದ್ರೆ ಮತ್ತೊಬ್ಬರ ಅಪೇಕ್ಷೆ ಇಲ್ಲದೇನೆ ತಾವೇ ಬದುಕಿಸುವ ಸಾಮರ್ಥ್ಯವನ್ನು ಇವರು ಪಡೆದವರಾಗಿದ್ದಾರೆ. ಆದ್ರೂ
ತಂದೆಯ ಪ್ರಭಾವ ಗೊತ್ತಾಗ್ಬೇಕು ಜಗತ್ತಿಗೆ. ಇಡೀ ಜಗತ್ತಿಗೆ ಪ್ರಾಣವನ್ನು ತುಂಬುವಂತಹ ಪರಶುರಾಮ ದೇವರಿಗೆ ಮತ್ತೊಬ್ಬರ ಅಪೇಕ್ಷೆ ಯಾಕೆ? ಆದ್ರೂ ತಂದೆಯ ಪ್ರಭಾವವನ್ನ ಜಗತ್ತಿಗೆ ತಿಳಿಸುವ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಉತ್ತಸ್ಥುಸ್ತೆ ಕುಶಲಿನೋ ನಿದ್ರಾಪಾಯ ಇವ ಅಂಜಸ ಪಿತುರ್ವಿದ್ವಾಂಸ್ತಪೋ ವೀರ್ಯಂ ರಾಮಶ್ಚಕ್ಷೆ ಚಾಕ್ರೆ ಸಹೃದ್ವಧಂ. ಅವರೆಲ್ಲ ಸಂತೋಷವಾಗಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಸಾಮರ್ಥ್ಯ ತಪಸ್ಸು ಇವೆಲ್ಲವನ್ನು ತಿಳಿದುಕೊಂಡೇನೆ ರಾಮ ಈ ಸಹೋದರರ ವಧೆಯನ್ನು ಮಾಡ್ತಾ ಇದ್ದಾನೆ. ಆದ್ಮೇಲೆ ಕಾರ್ತವೀರ್ಯಾರ್ಜುನನ 10,000 ಮಕ್ಕಳು ಯಾರೆಲ್ಲ ಇದ್ರಲ್ಲ, ಅವರು ಪರಶುರಾಮ ದೇವರ ಪರಾಕ್ರಮಕ್ಕೆ ಹೆದರ್ಕೊಂಡು ಅವಾಗ ಪಲಾಯನ ಮಾಡಿಬಿಟ್ಟಿದ್ರು. ಅಯ್ಯೋ, ಇವನ್ ಎದುರುಗಡೆಯಲ್ಲಿ ನಾವಿದ್ವಿ ಅಂತಂದ್ರೆ ನಮ್ಮನ್ನು ಈಗ ಸಂಹಾರ ಮಾಡಿಬಿಡ್ತಾರೆ ಅಂತ ಗೊತ್ತಾದ ಮೇಲೆ ತನ್ನ ತಂದೆಯ ಬಾಹುಗಳನ್ನ 1000 ಬಾಹುಗಳನ್ನ 1000 ಶಿರಗಳನ್ನ 1000 ಬಾಹುಗಳನ್ನ ತಲೆಯನ್ನ ಕತ್ತರಿಸಿದಾಗ ಹೆದರಿಕೊಂಡು ಪಲಾಯನ ಮಾಡಿದ್ರು. ಆದ್ರೆ ತಂದೆಯ ವಧೆಯಿಂದಾಗಿ ಬಹಳ ವ್ಯಥೆ ಉಂಟಾಗಿತ್ತು ಮನಸ್ಸಿನಲ್ಲಿ. ಅವ್ರಿಗೆ ನೆಮ್ಮದಿಯೇ ಇರ್ಲಿಲ್ಲ. ಏನಾದ್ರೂ ಮಾಡಿ ಇವರ ಮೇಲೆ ಹಗೆಯನ್ನು ತೀರಿಸಿಕೊಳ್ಬೇಕು, ತನ್ನ ಪ್ರತೀಕಾರವನ್ನು ಮಾಡಬೇಕು ಅಂತ ಪ್ರತೀಕಾರದ ಬುದ್ಧಿ ಮನಸ್ಸಿನಲ್ಲಿ ಯಾವಾಗ್ಲೂ ಉರಿತಾ ಇತ್ತು. ಅದಕ್ಕೆ ಅವ್ರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಸಹೋದರರೆಲ್ಲರೂ ಕೂಡ ಕೂಡಿಕೊಂಡು ಪರಶುರಾಮ ದೇವರನ್ನು ಸೇರಿಸಿಕೊಂಡು ಎಲ್ಲರೂ ಆಶ್ರಮದ ಸಮೀಪದ ಪ್ರದೇಶಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಸೇಡನ್ನು ತೀರಿಸ್ಕೊಳ್ಳಿಕ್ ಒಳ್ಳೆ ಅವಕಾಶ ಇದೆ ಅಂತ ಕಾರ್ತವೀರ್ಯಾರ್ಜುನನ 10,000 ಜನ ಮಕ್ಕಳು ಬಂದ್ರು. ಒಟ್ಟಿಗೆ ಆ ಆಕ್ರಮಣದಲ್ಲಿ ಆಶ್ರಮದ ಪ್ರದೇಶದಲ್ಲಿ ಇದ್ದವರೆಲ್ಲರನ್ನು ನಿಗ್ರಹಿಸಿದ್ರು. ಸಮಾಧಿ ಅವಸ್ಥೆಯಲ್ಲಿ ಧ್ಯಾನದಲ್ಲಿ ಯಮದಗ್ನಿ ಋಷಿಗಳು ಕೂತಿದ್ದಾರೆ. ರೇಣುಕೆ ವಿಲಾಪ ಮಾಡಿಕೊಂಡು ದುಃಖಿತಳಾಗಿ, ಈ ತರ ಮಾಡಬೇಡಿ, ಬ್ರಹ್ಮರ್ಷಿಗಳು ಬ್ರಹ್ಮಜ್ಞಾನಿಗಳು ಇಂತಹವರ ವಧೆಯನ್ನು ಮಾಡಿದರೆ ದೊಡ್ಡ ಅಪರಾಧ, ಅದು ಪಾಪ ಬರುತ್ತೆ ಅಂತ ಬಹಳ ವ್ಯಥೆಯಿಂದ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ಆದ್ರೂ ಅವರು ಯೋಚನೆ ಮಾಡದೇನೆ ಅವರನ್ನು ಕೊಂದ್ರು. ಅರ್ಜುನಸ್ಯ ಸುತಾ ರಾಜನ್ ಸ್ಮರಂತಸ್ಮಪಿ ದುರ್ವಧಂ. ಕಾರ್ತವೀರ್ಯಾರ್ಜುನನ ಮಕ್ಕಳು ಪರಶುರಾಮ ದೇವರ ಪರಾಕ್ರಮಕ್ಕೆ ಹೆದರಿ ಓಡಿ ಹೋಗಿದ್ರು. ತಂದೆಯ ವಧೆಯನ್ನು ಕಣ್ಣೆದುರಿನಲ್ಲಿ ನೋಡಿದ್ದಾರೆ. ನೆಮ್ಮದಿ ಇಲ್ಲ, ಏನಾದ್ರೂ ಮಾಡಿ ಪ್ರತೀಕಾರ ಮಾಡಬೇಕು ಅಂತ ಯೋಚನೆ ಆಗಿದೆ. ರಾಮ ವೀರ್ಯ ಪರಾಭೂತ ಲೇಭಿರೇ ಶರ್ಮನ ಕ್ವಚಿತ್. ಎಂದಿಗೂ ಸಮಾಧಾನವೇ ಇಲ್ಲ. ಆ ಕಾರಣದಿಂದ ಏಕದಾ ಶ್ರಮತೋ ರಾಮೇ ಸಭ್ರಾತರಿವನಂ ಗತೆ ವೈರಂ ಸಿಷಾಧ ಇಶವೋ ಲಬ್ಧ ಛಿದ್ರ ಉಪಾಗಮನ್. ಒಂದ್ ಸಂದರ್ಭದಲ್ಲಿ ಸಹೋದರರಾದವರು ಯಾರ್ಯಾರಿದ್ದಾರೋ ಎಲ್ಲರ ಜೊತೆಯಲ್ಲಿ ಆಶ್ರಮದಿಂದ ಹೊರಟು ಕಾಡಿನಲ್ಲಿ ಎಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇದೇ ಯೋಗ್ಯವಾದ ಸಂದರ್ಭ ಅಂತಂದುಕೊಂಡು ಪಕ್ಷಿಗಳೆಲ್ಲ ಮೊಟ್ಟೆಯನ್ನ ಈ ಮರದ ಮೇಲೆ ಇಟ್ಟು ತಾವು ಆಹಾರವನ್ನ ಅರಸಿಕೊಂಡು ಎಲ್ಲ ಕಡೆಯಲ್ಲಿ ಹೋದಾಗ ಕಾಳ ಸರ್ಪ ಆ ಮರವನ್ನು ಏರಿ ಆ ಮೊಟ್ಟೆಗಳೆಲ್ಲವನ್ನು ಕೂಡ ನುಂಗಿ ಆ ಹಕ್ಕಿಯ ಮೊಟ್ಟೆಗಳನ್ನು ನಾಶ ಮಾಡುವ ಹಾಗೆ ಇವರೆಲ್ಲರೂ ಕೂಡ ಕಾಡಿನಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಯಾರೂ ರಕ್ಷಕರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಮೋಸದಿಂದ ಕ್ಷತ್ರಿಯ ಕುಮಾರರಾದ ಕಾರ್ತವೀರ್ಯಾರ್ಜುನನ ಮಕ್ಕಳಾದ ಇವರೆಲ್ಲರೂ ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ. ಆಶ್ರಮಕ್ಕೆ ಬಂದು ಯಮದಗ್ನಿ ಋಷಿಗಳನ್ನು ನೋಡ್ತಾ ಇದ್ದಾರೆ. ದೃಷ್ಟ್ವಾಜ್ಞಗಾರ ಆಸೀನಂ ಆವೇಶಿತ ಧಿಯಂ ಮುನಿಂ. ಯಜ್ಞ ಮಾಡ್ತಾ ಇದ್ದಾನೆ, ಹೋಮ ಮಾಡ್ತಾ ಇದ್ದಾನೆ, ಮನಸ್ಸಿನಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಅಂತಹ ಮುನಿಗಳನ್ನು ನೋಡಿ ಆ ಕ್ಷಣದಲ್ಲಿ ಏನೇ ಅವನನ್ನು ಕೊಂದು ಹಾಕ್ತಾ ಇದ್ದಾನೆ. ಭಗವತ್ಯುತ್ತಮ ಶ್ಲೋಕೆ ಜಘ್ನುಸ್ತೆ ಪಾಪ ನಿಶ್ಚಯ. ಭಗವಂತನಲ್ಲಿ ಮನಸ್ಸನ್ನಿಟ್ಟು ಧ್ಯಾನದಲ್ಲಿ ಕೂತಿದ್ದಾನೆ. ಅಂತಹ ಜಮದಗ್ನಿ ಋಷಿಗಳನ್ನು ಘೋರವಾಗಿ ಅವರೆಲ್ಲರೂ ಕೊಂದು ಹಾಕ್ತಾ ಇದ್ದಾರೆ. ರೇಣುಕೆ ರಾಮನ ತಾಯಿ ಜಮದಗ್ನಿ ಋಷಿಗಳ ಪತ್ನಿ ವಿಲಾಪ ಮಾಡ್ತಾ ಇದ್ದಾಳೆ. ಆದ್ರೂ ಬಲಾತ್ಕಾರವಾಗಿ ಅವನನ್ನು ಕೊಂದು ತಲೆಯನ್ನ ಕತ್ತರಿಸಿಕೊಂಡು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಚಮಾನಾ ಕೃಪಣಯ ರಾಮ ಮಾತ್ರಾತಿ ದಾರುಣಾ ಪ್ರಸಹ್ಯ ಶಿರ ಉತ್ಕೃತ್ಯ ಜಗ್ಮುಸ್ತೆ ಕ್ಷತ್ರ ಬಂಧವಃ. ರೇಣುಕಾ ದುಃಖ ಶೋಕಾರ್ಥ ನಿಘ್ನಂತ್ಯಾತ್ಮಾನಮಾತ್ಮನ ರಾಮ ರಾಮೇತಿ ತಾತೇತಿ ವಿಚುಕ್ರೋಶೋಚ್ಚ ಕೈ ಸತಿ. ಸಾಧ್ವಿಯಾದ ಬಹಳ ದುಃಖಿತೇನೆ ತನ್ನ ಪತಿಯನ್ನು ಸಂಹಾರ ಮಾಡಿದ್ದಾರೆ. ರಾಮ ರಾಮ ಅಂತ ಜೋರಾಗಿ ಪರಶುರಾಮ ದೇವರನ್ನ ಕೂಗ್ತಾ ಇದ್ದಾಳೆ. ದೂರದಲ್ಲಿದ್ದಂತಹ ಮಕ್ಕಳಿಗೆ
ಕರುಳಿನ ಮಾತು ಎಷ್ಟು ದೂರದಲ್ಲಿ ಇದ್ರು ಕೇಳತ್ತಂತೆ. ಅದಕ್ಕೆ ನಾವು ಹಿಂಗ್ ಕೂಗಿಯೇ ಹೇಳ್ಬೇಕಾಗಿಲ್ಲ, ಹಾಗೆ ಗೊತ್ತಾಗ ಆ ಹೆತ್ತ ಕರುಳಿನ ಕೂಗು ಮಕ್ಕಳಿಗೆ ಗೊತ್ತಾಗಿ ಬಿಡತ್ತೆ, ಅಥವಾ ಮಕ್ಕಳ ವೇದನೆ ಎಷ್ಟೇ ದೂರದಲ್ಲಿದ್ರು ತಾಯಿಗೆ ಗೊತ್ತಾಗಿ ಬಿಡತ್ತಲ್ಲ. ಅದರಂತೆ ತಾಯಿಯ ಮಾತು ದೂರದಲ್ಲಿದ್ದಂತಹ ಸೋದರರಿಗೆ ಕೇಳ್ತಾ ಇದೆ, ಸಮೀಪಕ್ಕೆ ಬಂದು ನೋಡ್ತಾ ಇದ್ದಾರೆ. ತಂದೆ ಹತರಾಗಿ ಬಿದ್ದಿದ್ದಾರೆ, ತಲೆ ಈ ಶರೀರಕ್ಕೆ ಅಂಟಿಕೊಂಡಿಲ್ಲ, ಶಿರವನ್ನ ತೆಗೆದುಕೊಂಡು ಹೋಗಿದ್ದಾರೆ. ತದುಪಶ್ರುತ್ಯ ದೂರಸ್ಥಾಹ ರಾಮೇತ್ಯಾರ್ಥವತ್ಸ್ವರಂ ತ್ವರಯಾಶ್ರಮಮಾಸಾದ್ಯ ದದೃಶು ಪಿತರಂ ಹತಂ. ತಂದೆ ಸತ್ತು ಬಿದ್ದಿದ್ದಾರೆ, ಆ ಘೋರವಾದ ದೃಶ್ಯವನ್ನು ನೋಡ್ತಾ ಇದ್ದಾರೆ, ಬಹಳ ದುಃಖಿತರಾಗ್ತಾ ಇದ್ದಾರೆ, ಗಂಟಲೆಲ್ಲ ಒಣಗಿ ಹೋಗಿದೆ. ಏನಾಯ್ತು ಏನಾಯ್ತು ಅಂತ ಬಹಳ ಹೆದರಿಕೆಯಿಂದಾಗಿ ಧಿಂಗೂಢರಾಗಿ ಕುಸಿದು ಬೀಳ್ತಾ ಇದ್ದಾರೆ ಎಲ್ಲ ಸೋದರರು. ಪರಶುರಾಮದೇವರು ಆ ಸಂದರ್ಭದಲ್ಲಿ ಬಹಳ ದುಃಖಿತರಾದ ಹಾಗೆ ತೋರಿಕೊಳ್ತಾ ಇದ್ದಾರೆ. ಸತ್ಪುರುಷನಾದಂತಹ ವ್ಯಕ್ತಿಗಳಿಗೆ ಎಂತಹ ಘೋರವಾದಂತಹ ಮರಣ ಸಿಕ್ಕಿದೆ ಅಂತಂದುಕೊಂಡು ಬಹಳ ದುಃಖಿತರಾಗ್ತಾ ಇದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ನೀವೆಲ್ಲ ಸ್ವರ್ಗಲೋಕಕ್ಕೆ ಹೋಗಿದ್ದೀರಾ ಅಂತ ಬಹಳ ವ್ಯಥೆಯಿಂದ ಹೇಳ್ತಾ ಇದ್ದಾರೆ. ವಿಲಪ್ಯೈರ್ವಂ ಪಿತುರ್ದೇಹಂ ನಿಧಾಯ ಭ್ರಾತೃಷು ಸ್ವಯಂ ಪ್ರಗೃಹ್ಯ ಪರಶುಂ ರಾಮಃ ಕ್ಷತ್ರಾಂತಾಯ ಮನೋದಧೆ. ಈ ಕ್ಷತ್ರಿಯರೆಲ್ಲರನ್ನು ಕೂಡ ಕ್ಷತ್ರಿಯ ಕುಲವನ್ನ ನಾಶ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ತಾ ಇದ್ದಾರೆ. ನಿಶ್ಚಯ ಮಾಡಿಕೊಂಡು ಪರಶುವನ್ನು ಹಿಡಿದು ಹೇಳ್ತಾ ಇದ್ದಾರೆ. ಇಷ್ಟು ಹಿಂದೆ ಹೇಳಿದ ಪಾಠದ ಭಾವಾರ್ಥವನ್ನ ಇಷ್ಟು ಸಂಗ್ರಹ ಮಾಡಿ ಶ್ಲೋಕಗಳ ಮುಖಾಂತರವಾಗಿ ನೋಡಿದ್ದನ್ನ, ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದನ್ನ ಶ್ಲೋಕಗಳ ಮುಖಾಂತರವಾಗಿ ನೋಡಿದ್ದೇವೆ. ಇಷ್ಟಕ್ಕೆ ಇಂದಿನ ಪಾಠವನ್ನು ಮುಕ್ತಾಯ ಮಾಡಿರೋಣ. ಮುಂದೆ ಪರಶುರಾಮದೇವರು ಹೋಗಿ ಹೇಗೆ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದ್ರು ಅದು ಒಂದು ನೆಪ ಆಯ್ತು ಅಷ್ಟೇ. ಮುಂದೆ ಮಾಡಿದಂತಹ ಭೀಕರವಾದಂತಹ ಕ್ಷತ್ರಿಯರ ಸಂಹಾರ ಜಗತ್ತಿನಲ್ಲಿರುವ ಅಯೋಗ್ಯರಾದ ಎಲ್ಲ ರಾಕ್ಷಸರ ನಿರ್ನಾಮಕ್ಕೆ ಕಾರಣವಾಯಿತು. ಆ ಎಲ್ಲ ಕಥೆಯನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.